ಸಚಿವ ಮಡೇನೂರು ಮನು ಆರಾಮಾಗಿ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿದ್ದ ಕತೆ. ಆದ್ರೆ ಈಗ ಆಗಿರೋದು ಬೇರೆ. ಮಡೇನೂರು ಮನುಗೆ ಕಾಕಿ ಡ್ರಿಲ್. ನಿನ್ನೆಯಿಂದ ಮನು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸ್ನವರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ವಿಚಾರಣೆ. ಡ್ರಿಂಕ್ಸ್ ಮಾಡಿಸಿ ಖಾಸಗಿ ವಿಡಿಯೋ ಮಾಡಿರುವಂತ ಆರೋಪ ಆತನ ಮೇಲೆ ಇದೆ. ಸಂತ್ರಸ್ತೆ ಆರೋಪ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಆರೋಪದಂತೆ ಖಾಸಗಿ ವಿಡಿಯೋ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋ ಫೋಟೋ ಸಿಗದ ಹಿನ್ನೆಲೆ ಸಂತ್ರಸ್ತೆಗೆ ನೋಟಿಸ್ ನೀಡಲು ಮುಂದಾಗಿದ್ದಾರೆ ಪೊಲೀಸರು. ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯ ಕೇಳ್ತಾರೆ ಪೊಲೀಸರು. ಸುಮ್ಮನೆ ಹೋಗಿ ಕುತ್ಕೊಂಡಲ್ಲಿ ನಾನು ಹಂಗ್ ಮಾಡ್ದ ಹಿಂಗ್ ಮಾಡ್ದ ಡ್ರಿಂಕ್ಸ್ ಕುಡಿಸ್ತಾ ವಿಡಿಯೋ ಮಾಡಿಕೊಂಡ ಈ ರೀತಿಯಾದಂತ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಮಾಡಿದಂತೆ ಸಾಕ್ಷ್ಯಗಳನ್ನು ಕೂಡ ಕೇಳ್ತಾರೆ, ಹುಡುಕ್ತಾರೆ, ತನಿಖೆ ಮಾಡ್ತಾರೆ. ಈಗ ಮೊಬೈಲ್ನಲ್ಲಿ ಅದ್ಯಾವುದು ಕೂಡ ಸಿಕ್ಕಿಲ್ಲ, ಅದಕ್ಕೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ಕಾಮಿಡಿ ಕಿಲಾಡಿ ನಟನಿಗೆ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ. ಇಂದು ಕೋರ್ಟ್ಗೆ ಮನುರನ್ನ ಹಾಜರುಪಡಿಸುತ್ತಾರೆ ಪೊಲೀಸರು. 6ನೇ AC JM ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪೊಲೀಸರು. ಇನ್ನು ಗೊತ್ತಲ್ಲ, ಯಥಾ ಪ್ರಕಾರ ಕೋರ್ಟ್ಗೆ ಹಾಜರುಪಡಿಸೋಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಕಡ್ಡಾಯ, ಅದನ್ನ ಮಾಡೇ ಮಾಡ್ತಾರೆ. ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಅಂತ ನಟ ಪಾಪ ಅಳಲು ತೋಡ್ಕೊಳ್ತಾ ಇದ್ದಾರೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಮದುವೆ ಆಗಿರೋದು ನಿಜ, ನಾನು ಅವ್ರ ಜೊತೆ ಬದುಕಿ ಬಾಳ್ಬೇಕು ಅಂದ್ಕೊಂಡಿದ್ದು ಕೂಡ ನಿಜ, ನನ್ನ ಹೆಂಡತಿಗೆ ನಾನು, ನನ್ನ ಪತ್ನಿಗೆ ನಾನು ಬೈತೀನಿ, ಜಗಳ ಮಾಡ್ತೀನಿ ಅನ್ನುವಂಥ ಮಾತುಗಳು ಆಡಿಯೋ ಕ್ಲಿಪ್ಪಿಂಗ್ ನಲ್ಲಿ ವೈರಲ್ ಆಗಿರೋದು ಕೂಡ ನಿಮಗೆ ಗೊತ್ತೇ ಇರುವಂತ ವಿಚಾರ. ಒಟ್ಟಾರೆಯಾಗಿ ನಿನ್ನೆ ಮತ್ತೆ ಇವತ್ತು ಯಥೇಚ್ಛವಾಗಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮಡೇನೂರು ಮನು ವಿರುದ್ಧ ಸಂತ್ರಸ್ತೆ ಮಾಡ್ತಿರುವಂತ ಆರೋಪ ಏನೇನು? ನನಗೆ ಸಿಕ್ಕಾಪಟ್ಟೆ ದೈಹಿಕ ಹಿಂಸೆ ಕೊಟ್ಟಿದ್ದಾನೆ, ನನಗೆ ಒತ್ತಾಯಪೂರ್ವಕವಾಗಿ ತಾಳಿ ಕಟ್ಟಿದ್ದ, ನನ್ನ ಬಳಿ ದುಡ್ಡು ತೆಗೆದುಕೊಂಡು ಮೋಸ ಮಾಡಿದ್ದಾನೆ. ಮಡೇನೂರು ಮನು ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪ ಮಾಡ್ತಾರೆ. ಕಿರುತೆರೆ ನಟ ಮಡೇನೂರು ಮನು ಅವರ ಮೇಲೆ ಅತ್ಯಾಚಾರ ಪ್ರಕರಣವೊಂದು ಕೇಳಿ ಬಂದಿರುವಂತದ್ದು, ದೂರು ಕೂಡ ದಾಖಲಾಗಿದೆ. ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸಂತ್ರಸ್ತ ಮಹಿಳೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಏನಾಯ್ತು ಅಂತ ಅವರಿಂದಾನೆ ಕೇಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ನೀವು ಅವರು ಕೂಡ ಇಬ್ರು ಕೂಡ ಸೇರಿ ಆಕ್ಟ್ ಮಾಡಿರುವಂತದ್ದು, ಹಲವಾರು ವರ್ಷಗಳ ಪರಿಚಯ ಕೂಡ ಇರುವಂತದ್ದು. ಈ ಘಟನೆ ಆದ ನಂತರ ನೀವು ನಿಮ್ಗೆ ಪರಿಚಯ ಇರುವಂತ ಸ್ನೇಹಿತರಿಗೆ ಯಾರಿಗೂ ಈ ಬಗ್ಗೆ ಮಾಹಿತಿ ಹೇಳಿಲ್ವಾ ಅಂತ? ಇತ್ತೀಚೆಗೆ ಹೇಳಿದ್ದೀನಿ. ಅವನು ಯಾವಾಗ ಬ್ರೇಕಪ್ ಅಂದ್ರೆ ಬ್ರೇಕಪ್, ನೀನ್ ಬೇಡ ಹಂಗೆ ಹಿಂಗೆ ಅಂತ ಹೇಳೋದ, ಅವಾಗ ನೋವು ತಾಳಕ್ಕಾಗದೆ ಹೇಳಿಲ್ಲ. ಈ ಮುಂಚೆ ಹೇಳ್ಬೇಕು ಅಂತ ನಾನೇ ಹೇಳ್ತೀನಿ ಅಂದಾಗ ಫಿಸಿಕಲ್ ತುಂಬಾ ಟಾರ್ಚರ್ ಕೊಟ್ಟು, ನೀವು ಹೊಡೆದ್ರೆ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಕೊಲೆ ಬೆದರಿಕೆ ಹಾಕೋನು, ಹಂಗೆ ಫಿಸಿಕಲ್ ಟಾರ್ಚರ್ ತುಂಬಾ ಕೊಡೋನು ಯಾರಿಗಾದ್ರೂ ಹೇಳ್ತೀನಿ ಅಂತ ಅಂದ್ರೆ. ಆ ಒಂದು ಕಾರಣಕ್ಕೆ ನಾವು ಹೇಳಿರಲಿಲ್ಲ ಯಾರಿಗೂ. ಈ ರೀತಿಯಾಗಿ ಘಟನೆ ಏನ್ ಸಂಭವಿಸಿತು, ಅದಾದ ನಂತರ ಅವ್ರು ಕೆಲವು ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟರು ಅನ್ನುವಂಥದ್ದನ್ನ ಕೂಡ ದೂರದಲ್ಲಿ ಉಲ್ಲೇಖ ಆಗಿರುವಂತ, ಅಂದ್ರೆ ಅಬೋಷನ್ ಮಾಡೋದಕ್ಕಾಗ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಒತ್ತಾಯಪೂರ್ವಕವಾಗಿ ತಾಳಿ ಕಟ್ಟಿದ್ರು ಅಂತಾನು ಕೂಡ ಹೇಳ್ತೀರಿ. ಆ ಬಗ್ಗೆ ಏನು? ಅವ್ನ್ ಮಾಡಿದ್ದು ಫಸ್ಟ್ ಆಫ್ ಆಲ್ ಅತ್ಯಾಚಾರ ಆದ್ಮೇಲೆ ಅದನ್ನ ಮುಚ್ಚಾಕಕ್ಕೆ ನಾನೇ ಕನ್ಫ್ಯೂಷನ್ ಅಲ್ಲಿದ್ದೆ. ಒಂದು ಬೆಸ್ಟ್ ಫ್ರೆಂಡ್ ಏನ್ ಮಾಡ್ಬೇಕು, ಕಂಪ್ಲೇಂಟ್ ಕೊಡ್ಬೇಕಾ ಬಿಡ್ಬೇಕಾ, ಆ ಒಂದು ಫುಲ್ ಆಫ್ ಕನ್ಫ್ಯೂಷನ್ ಅಲ್ಲಿದ್ದೆ. ಗೊತ್ತಾಗ್ತಿರಲಿಲ್ಲ ನಂಗೆ ಹೆಂಗೆ ಏನು ಅಂತಂದು. ಆ ಒಂದು ಟೈಮಲ್ಲಿ ಅದರಿಂದ ಅವನ್ ಪಾರಾಗೋದಕ್ಕೋಸ್ಕರ ಒಂದು ಮನೆಗೆ ಬಂದು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ, ಕಣ್ಮುಚ್ಚು ಗಣೇಶ ಮಲಾಣನಿಗೆ ಕಣ್ಮುಚ್ಚಿನ ಅಂತ ಅಂದ್ರೆ ಆತರ ನಿಂಗೆ ಇದರಿಂದ ಒಳ್ಳೇದಾಗುತ್ತೆ ಅಂತೆಲ್ಲ ಮಾತು ಕೊಟ್ಟ. ನಾನು ಅದೇ ಒಂದು ಉದ್ದೇಶಕ್ಕೆ ನಾನು ಏನೋ ಕೊಡಬಹುದೇನೋ ಆ ಒಂದು ಇಂಟೆನ್ಷನ್ ಅಲ್ಲಿ ಕಣ್ಮುಚ್ಚದೆ ತಾಳಿ ಕಟ್ಟಾದ್ಮೇಲೆ ನಿಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಈಗ ಕಾಮಿಡಿ ಕಿಲಾಡಿ ಅವರ ಈ ಒಂದು ಏನು ಈ ಘಟನೆ ಈಗ ಬೀದಿಗೆ ಬಂದಿರೋದು ಒಂದು, ಇನ್ನೊಂದು ಕಡೆ ಆಕೆ ಮಾಡ್ತಿರುವಂತ ಆರೋಪವನ್ನು ಕೂಡ ನೀವು ಗಮನಿಸಿದ್ದೀರಿ. ಆದ್ರೆ ಆಕೆ ಮಾಡುತ್ತಿರುವಂತ ಆರೋಪ ಏನು ಮೊಬೈಲ್ ನಲ್ಲಿ ಬಲವಂತವಾಗಿ ವಿಡಿಯೋ ಮಾಡಿದ್ದಾರೆ ಅಂತ, ಆದ್ರೆ ಆ ಮೊಬೈಲ್ ನಲ್ಲಿ ಅದು ಯಾವುದು ಕೂಡ ಸಿಗ್ತಾ ಇಲ್ಲ. ಈಗ ತನಿಖೆ ಯಾವ ರೀತಿ ಹೋಗುತ್ತೆ, ಇನ್ನು ಕೋರ್ಟ್ಗೆ ಕರೆದುಕೊಂಡು ಹೋದ ನಂತರದಲ್ಲಿ ಯಾವ ರೀತಿಯಾಗಿ ಮುಂದೆ ತನಿಖೆ ಸಾಗ್ತಾ ಹೋಗುತ್ತೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವ್ಯತ್, ಈಗಾಗಲೇ ಮಡೇನೂರು ಮನು ಆಕ್ಟರ್ ಏನಿದ್ದಾನೆ, ಈತನ
ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಆದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಆರೋಪಿತ ಮಡೆನೂರು ಮನುನನ್ನ ಬಂಧಿಸಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತೀವ್ರ ತನಿಖೆ ಮಾಡ್ತಿದ್ದಾರೆ. ಸ್ಟೇಷನ್ ನಲ್ಲಿ ಆತನನ್ನ ಕರೆತಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆಯಿಂದಲೂ ಕೂಡ ಆತನನ್ನ ಬೇರೆ ಡಿಸ್ಟ್ರಿಕ್ಟ್ ನಿಂದ ಅರೆಸ್ಟ್ ಮಾಡಿ ಕರೆತಂದ್ರಲ್ಲ, ಅವಾಗಿನಿಂದಲೂ ಕೂಡ ಆತನಿಗೆ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆಕೆ ಯಾವಾಗಿಂದ ಪರಿಚಯ, ಎಷ್ಟು ದಿನಗಳಿಂದ ಇವರ ಸಂಬಂಧ ಇತ್ತು, ಆಕೆ ಹೇಳಿದಂತೆ ಈತ ಏನಾದ್ರೂ ಮದುವೆ ಆಗ್ತೀನಿ ಅಂತ ಹೇಳಿದ್ನ, ಜೊತೆಗೆ ಅಬಾರ್ಷನ್ ಮಾಡಿಸಿದ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳಿದೆ. ಇದೆಲ್ಲದರ ನಡುವೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದೇನಂತಂದ್ರೆ ಇವರು ಖಾಸಗಿ ವಿಡಿಯೋಗಳನ್ನ ಆತ ಇಟ್ಕೊಂಡು ಆಕೆಗೆ ಬೆದರಿಕೆ ಆಗ್ತಿದ್ದ ಅನ್ನುವಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್. ಅದರನ್ನ ಆ ಒಂದು ವಿಚಾರವನ್ನ ಎಫ್ಐಆರ್ ನಲ್ಲಿ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಡೆನೂರು ಮನುನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ವಿಚಾರಣೆ ವೇಳೆ ಆತ ಇದು ನನ್ನ ಸಿನಿಮಾವನ್ನ ರಿಲೀಸ್ ಆಗ್ತಿದೆಯಲ್ಲ, ಆ ಒಂದು ಕಾರಣದಿಂದಾಗಿ ಸಹಿಸಿಕೊಳ್ಳಲಾಗಿದೆ. ಒಂದಷ್ಟು ಜನ ಇದನ್ನ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಉತ್ತರ ಕೊಡ್ತಿದ್ದಾನೆ. ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಆ ಸಂತ್ರಸ್ತೆ ಮತ್ತು ಆರೋಪಿ ಮಡೆನೂರು ಮನು ಇಬ್ರು ಕೂಡ ಇರುವಂತಹ ಫೋಟೋಗಳಿದೆ. ಆದ್ರೆ ಖಾಸಗಿತನದ ಯಾವುದೇ ರೀತಿಯಾದಂತಹ ಫೋಟೋಗಳು ಸದ್ಯಕ್ಕೆ ಪತ್ತೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ವಿಡಿಯೋಗಳು ಪತ್ತೆ ಆಗಿಲ್ಲ. ಆದ್ರೆ ಅದು ಎಷ್ಟು ನಿಜ ಆರೋಪಗಳಾಗಿರ್ಬೋದು ಮತ್ತೆ ಆ ಒಂದು ಖಾಸಗಿ ವಿಡಿಯೋಗಳು ಇರೋದು ನಿಜನ ಅನ್ನೋದನ್ನ ಪೊಲೀಸರು ಆ ಸಂತ್ರಸ್ತೆಯನ್ನ ಕರೆಸಿ ವಿಚಾರಣೆ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಆರೋಪಿತ ಆ ಒಂದು ವಿಡಿಯೋಗಳನ್ನ ಡಿಲೀಟ್ ಮಾಡಿರುವಂತ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾರೆ. ಆತನ ಮೊಬೈಲ್ ಅನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಆ ಒಂದು ಮೊಬೈಲ್ ಅನ್ನ FSL ಗೆ ಕಳಿಸಿ ಆತ ಏನಾದ್ರೂ ಡಿಲೀಟ್ ಮಾಡಿದ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ನ ಡೇಟಾವನ್ನ ರಿಕವರಿ ಅಂದ್ರೆ ರಿಟ್ರೀವ್ ಮಾಡುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಸುಮಾರು 11 ಗಂಟೆ ಹೊತ್ತಿಗೆ 11ರಿಂದ 12 ಗಂಟೆ ಹೊತ್ತಿಗೆ ಆತನನ್ನ ಕೋರ್ಟ್ಗೆ ಕರೆದೊಯ್ದು 6th ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹೆಚ್ಚಿನ ತನಿಖೆಗಾಗಿ ಆತನನ್ನ ಕಸ್ಟಡಿಗೆ ಕೇಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದಾದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಜೊತೆಗೆ ಸಂತ್ರಸ್ತೆಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದು ಈ ಒಂದು ವಿಡಿಯೋಗಳ ಬಗ್ಗೆ ಅಂದ್ರೆ ಖಾಸಗಿ ವಿಡಿಯೋಗಳ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ದಿವಿತ್, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ.
ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.